ಕಾಂಗ್ರೆಸ್ ನಾಯಕರದ್ದು ಎನ್ನಲಾದ ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ನೂತನ ಸಚಿವ ವಿಜಯಾನಂದ ಕಾಶಪ್ಪನವರ್ ಅವರ ಭರ್ಜರಿ ತಿರುಗೇಟನ ನೀಡಿದ್ದಾರೆ. ಆಗಸ್ಟ್ 5 ಮಧ್ಯಾಹ್ನ 12 ಗಂಟೆ ಸಂದರ್ಭ. ಈ ಕುರಿತು ಮಾತನಾಡಿರುವ ಅವರು, ನಮ್ಮ ತಂದೆ ಕಾಲದಿಂದಲೂ ಕೂಡ ಕುತಂತ್ರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ. ಆವಾಗಲೂ ಕೂಡ ನಮ್ಮ ತಂದೆಯವರನ್ನ ವಿಜಯಪುರ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಯನ್ನಾಗಿ ಮಾಡಿದ್ರು. ಪಕ್ಷ ಇವರಿಗೆ ಸಾಕಷ್ಟು ಕೊಟ್ಟಿದೆ, ಆದ್ರೂ ಕೂಡ ಇವರು ಕುತಂತ್ರ ಮಾಡ್ತಾ ಇದ್ದಾರೆ ಎಂದು ಆಡಿಯೋ ವೈರಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ತಿರುಗೇಟನ್ನು ನೀಡಿದ್ದು, ಈ ಸಂದರ್ಭದಲ್ಲಿ ಅವರು ಆಡಿಯೋ ಯಾರದ್ದು ಅನ್ನೋದು ನನಗೆ ಗೊತ್ತು ಎಂದು ಸ್ಪಷ್ಟಪಡಿಸಿದ್ದು. ಈ ಸಂದರ್ಭದಲ್ಲಿ ಮಾತನಾಡಿದ್ದು ಹೀಗೆ. ನೋಡಿ, ಇದು ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ, ಇದು ನಮ್ಮ ತಂದೆಯವರ ಕಾಲದಿಂದ ಇದ್ದಂಥದ್ದು. ಯಾಕಂದ್ರೆ ಅವರು ಸಚಿವರಾದಾಗ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಬೇಕಾಗಿತ್ತು. ಆ ಉಸ್ತುವಾರಿ ಆಗೋದಕ್ಕೆ ಅನೇಕ ಜನ ಅವಾಗೂ ವಿರೋಧ ಮಾಡಿ ಬಿಜಾಪುರ ಜಿಲ್ಲೆಗೆ ಉಸ್ತುವಾರಿ ಮಾಡಿದ್ರು. ಇಲ್ಲಿ ಸನ್ಮಾನ್ಯ ಬಿ ಚಿಮ್ಮಿನಕಟ್ಟಿ ಸಾಹೇಬ್ರನ್ನ ಉಸ್ತುವಾರಿ ಇದ್ರು. ಅವರು ನಮ್ಮವರೇ, ನಮ್ಮ ಪಕ್ಷದ ಹಿರಿಯ ನಾಯಕರು. ಇವತ್ತು ಇದು ಏನಂತಾರಲ್ಲ, ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದಾವೆ. ಸ್ವಪಕ್ಷದವ್ರು, ನಮ್ಮ ವಿರೋಧದವ್ರು ಯಾರು ನಮ್ಮ ಮುಂದೆ ಬಂದಿರೋ ತಾಕತ್ತು ಇಲ್ಲ, ದಮ್ಮು ಇಲ್ಲ. ಆದ್ರೆ ನಮ್ಮವರೇ ಷಡ್ಯಂತ್ರ ಮಾಡುವಂಥದ್ದು. ಈಗ ಅವ್ರಿಗೆ ಅವಕಾಶ ಕೊಟ್ಟಿದೆ, ಪಕ್ಷ ಅವಕಾಶ ಕೊಟ್ಟಿದೆಯಲ್ಲ. ಯಾರ್ಯಾರು ಮಾತಾಡಿದ್ದಾರೆ ನಾನು ನೋಡಿದ್ದೀನಿ, ನೀವು ಹೇಳೋದು ಮಾಧ್ಯಮದಲ್ಲಿ ಬಂದಿದೆ. ಇವತ್ತು ಕೆಲವಷ್ಟು ಆರ್.ಬಿ. ತಿಮ್ಮಾಪುರ ಅವರು ಮತ್ತೆ ನಮ್ಮ ಜಿಲ್ಲಾ ಅಧ್ಯಕ್ಷರು, ಮಾಜಿ ಶಾಸಕರಂತ ಎಸ್.ಜಿ. ನಂಜನಮಠ ಅವರ ಮಾತನ್ನ ನಾನು ಕೇಳಿದ್ದೀನಿ. ಈ ರೀತಿ ಒಬ್ಬ ಪಕ್ಷದಲ್ಲಿ ಇದ್ಕೊಂಡು ಪಕ್ಷದ ಬಗ್ಗೆ, ಪಕ್ಷದ ನಾಯಕರ ಬಗ್ಗೆ ಮಾತಾಡುವಂಥದ್ದು ಸರಿಯಲ್ಲ. ಯಾರೇ ಇರ್ಬೋದು, ನಾನೇ ಇರ್ಬೋದು, ಯಾರೇ ಇರ್ಬೋದು. ಈ ರೀತಿ ಒಬ್ಬ ಹಿರಿಯ ನಾಯಕರವರು, ಈ ಜಿಲ್ಲೆದ್ದು ಅನುಭವಿಗಳು, 8 ವರ್ಷ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ಅವರು 4 ಬಾರಿ ಸಚಿವರಾದಂಥವ್ರು. ಅವರು ಸ್ವತಂತ್ರ ಸಂದರ್ಭದಲ್ಲಿ ಕೂಡ ಅವ್ರಿಗೆ MLC ಮಾಡಿ ಮತ್ತೆ ಸಚಿವರನ್ನ ಮಾಡಿದಂತ ನಮ್ಮ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು. ಇದನ್ನೆಲ್ಲ ಅರಿವಿಟ್ಕೊಂಡು ನಡಿಬೇಕಾಗತ್ತೆ. ಪಕ್ಷ ನಮ್ಗೆ ಏನ್ ಮಾಡಿದೆ ಅನ್ನೋದು. ಪಕ್ಷಕ್ಕೆ ದ್ರೋಹ ಮಾಡುವಂತ ಕೆಲಸ, ತಾಯಿಗಂಡ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಪಕ್ಷ ಸೂಕ್ತವಾದ ನಿರ್ಧಾರವನ್ನು ಮಾಡುತ್ತೆ. ಅವ್ರು ಮಾತಾಡಿದ ಕರೆಯೇನೋ ಬಿಟ್ಟಿದ್ದು ನನಗೆ ಗೊತ್ತಿಲ್ಲ, ನಾನು ಕೇಳ್ಕೊಂಡಿದ್ದೀನಿ. ಅವರೇ ಅನ್ನೋದು ನನಗೂ ಕೂಡ ಖಚಿತ ಆಗಿದೆ. ಯಾಕಂದ್ರೆ ನಾನು ಬಾಲ್ಯದಿಂದ ಅವ್ರನ್ನ ಬಲ್ಲಿ ಇಲ್ಲಿ ಜಿಲ್ಲೆದೊಳಗೆ ಅವ್ರದೇ ಅದು ವಾಯ್ಸ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅದನ್ನ ನೋಡೋಣ. ನಮ್ಮ ಪಕ್ಷದ ಮುಖ್ಯಮಂತ್ರಿಗಳು